ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಪಿ ಮೂರ್ತಿಯವರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದ ಅಂಬೇಡ್ಕರ್ ಸೇನೆಯ ಶಿವಮೊಗ್ಗ ತಾಲೂಕು ಪದಾಧಿಕಾರಿಗಳನ್ನು ಹಾಗೂ ಹೊಳೆಹೊನ್ನೂರು ಗ್ರಾಮಾಂತರ ಭಾಗದ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಟಿಎಂ ಮಂಜುನಾಥ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಸೇನೆಯು ರಾಜ್ಯದಲ್ಲಿ 2014ರಲ್ಲಿ ಸ್ಥಾಪನೆಯಾಗಿ ಕೆಲಸ ನಿರ್ವಹಿಸ್ತಾ ಬರ್ತಾ ಇದ್ದು, ಇದರ ಜಿಲ್ಲಾ ಘಟಕ 2023ರಲ್ಲಿ ರಚಿತವಾಗಿ ಕಳೆದ 3 ವರ್ಷಗಳಿಂದ ಜಿಲ್ಲೆಯ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಕಾರ್ಯಕ್ರಮಗಳ ಜೊತೆಗೆ ನೊಂದವರ ಧ್ವನಿಯಾಗಿ ಹೋರಾಟ ಮಾಡಿಕೊಂಡು ಬಂದಿದೆ ಎಂದರು. ಇನ್ನು ಶಿವಮೊಗ್ಗ ತಾಲೂಕು ಅಧ್ಯಕ್ಷರಾಗಿ ಮೊಹಮ್ಮದ್ ಅಜೀಬುಲ್ಲಾ, ಉಪಾಧ್ಯಕ್ಷರುಗಳಾದ ಡಿಎಸ್ ವೆಂಕಟೇಶ್, ಅಕ್ಬರ್, ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಜಮೀರ್, ಕಾರ್ಯದರ್ಶಿಯಾಗಿ ಸಹಕಾರ್ಯದರ್ಶಿಯಾಗಿ ಸೈಫುಲ್ಲಾ ಖಾನ್ ಹಾಗೂ ಪದಾಧಿಕಾರಿಗಳಾಗಿ ತಂಗರಾಜ್, ಎಂಡಿ ಸಾದಿಕ್, ಇರ್ಷಾದ್, ನೂರುಲ್ಲಾ ನೇಮಕಗೊಂಡಿದ್ದಾರೆ. ಹೊಳೆಹೊನ್ನೂರು ಭಾಗಕ್ಕೆ ಭಾಷಾ ಅಧ್ಯಕ್ಷರಾಗಿ ಆರ್ ಸತೀಶ್ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಅಂತ ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ನೂತನ ಪದಾಧಿಕಾರಿಗಳು ಹಾಜರಿದ್ದರು. ಎಲ್ಲ ಚಾಲ್ತಿಯಲ್ಲಿದೆ ಎಲ್ಲ ಜಿಲ್ಲೆಯಲ್ಲಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ 3 ವರ್ಷದಿಂದ ಈ ಜಿಲ್ಲಾ ಅಂಬೇಡ್ಕರ್ ಸೇನೆ ಮುಂದುವರೆದಿದೆ ಇಲ್ಲಿ. ಇದನ್ನ ಭದ್ರಾವತಿ ತಾಲೂಕಲ್ಲಿ ಪದಾಧಿಕಾರಿಗಳ ಆಯ್ಕೆ ಜೊತೆಯಲ್ಲಿ ಇದರ ಸದುದ್ದೇಶ ಅದೇ ಸಂಘಟನೆ, ಆರ್ಥಿಕ, ಶೈಕ್ಷಣಿಕ ಮತ್ತು ನೊಂದವರ ಧ್ವನಿಯಾಗಿ ಯಾವುದೇ ಈ ಕಚೇರಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ಕಚೇರಿಗಳಿಗೆ ಹೋದರೂ ಒಂದು ಬಡವರಿಗೆ ಒಂದು ಕೆಲಸ ಆಗೋದಿಲ್ಲ. ಹಾಗಾಗಿ ಸಂಘಟನೆ ಮುಖಾಂತರ ಈ ನೊಂದವರ ಬಾಳಿಗೆ ಬೆಳಕು ಚೆಲ್ಲಬೇಕನ್ನೋದು ಈ ಅಂಬೇಡ್ಕರ್ ಸೇನೆ ಸಂಘಟನೆಯ ಒಂದು ಸದುದ್ದೇಶ ಅಂತ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಅಂಬೇಡ್ಕರ್ ಸೇನೆ ಶಿವಮೊಗ್ಗ.